ನಲ್ಲಿ ಮೂರನೇ ಟಾಪ್ ಸ್ಟೋರಿ ಯಾವುದಪ್ಪ? ನಾಳೆಯಿಂದ ಬೆಳಗಾವಿಯಲ್ಲಿ ಸದನ ಕದನ ಆರಂಭ ಆಗಲಿದೆ. ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವುದಕ್ಕೆ ಕೇಸರಿ ಪಡೆ ಸಜ್ಜಾಗಿದೆ. ಕೈ ಮೈನಸ್ಗಳೇ ಕಮಲ ಪಡೆಗೆ ಪ್ಲಸ್ ಪಾಯಿಂಟ್ಸ್. ಕುರ್ಚಿ ಕದನ, ಪವರ್ ಶೇರಿಂಗ್, ಬಣ ಬಡಿದಾಟವೇ ವಿಪಕ್ಷಗಳ ಅಸ್ತ್ರ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿಜೆಪಿ ಸಭೆಯಲ್ಲಿ ನಾಯಕರು ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷಗಳಿಂದ ಅವಿಶ್ವಾಸ ನಿರ್ಣಯ ಸಾಧ್ಯತೆ ಇದೆ. ವಿಪಕ್ಷಗಳ ಅಸ್ತ್ರಗಳಿಗೆ ಕೌಂಟರ್ ಕೊಡೋದಕ್ಕೆ ಸಿಎಲ್ಪಿಯಲ್ಲಿ ಕೈ ರಣತಂತ್ರ. ಒಗ್ಗಟ್ಟಿನಿಂದ ಉತ್ತರ ನೀಡೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಎಲ್ಲಾ ಪ್ರಸ್ತಾಪಗಳಿಗೂ ಪ್ರತಿಪಕ್ಷಗಳಿಗೆ ತಿರುಗೇಟು ನೀಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ. ನಾಳೆಯಿಂದ ಬೆಳಗಾವಿಯಲ್ಲಿ ಸದನ ಕದನ ಆರಂಭ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಕೇಸರಿ ಪಡೆ ಸಜ್ಜಾಗಿರೋದು. ಕೇವಲ ಕೇಸರಿ ಪಡೆನಾ ಅಂತ ಅಂದ್ರೆ ಇಲ್ಲ, ಇಲ್ಲಿ ಜೆಡಿಎಸ್ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್ ದಾನಿ, ನಾಳೆಯಿಂದ ಬೆಳಗಾವಿಯಲ್ಲಿ ಸದನ ಕದನ ಆರಂಭ ಆಗುತ್ತೆ. ಸರ್ಕಾರವನ್ನ ಕಟ್ಟಿ ಹಾಕುವ ಸಲುವಾಗಿ ವಿಪಕ್ಷಗಳು ಯಾವೆಲ್ಲ ರೀತಿಯಾಗಿ ರಣತಂತ್ರವನ್ನ ಹೆಣೆದಿದ್ದಾವೆ ಅಂತ? ಹೌದು ರಾಮ್, ನಾಳೆಯಿಂದ ಬೆಳಗಾವಿಯ ಚಳಿಗಾಲ ಅಧಿವೇಶನ ಆರಂಭವಾಗ್ತಾ ಇರುವಂತದ್ದು. ಎರಡು ವಾರಗಳ ಕಾಲ ಅಂದ್ರೆ 10 ದಿನಗಳ ಕಾಲ ಯಶಸ್ವಿಯಾಗಿ ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಈ ಸಂದರ್ಭದಲ್ಲಿ ವಿಪಕ್ಷಗಳ ನಾಯಕರುಗಳು, ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಒಂದ್ ಕಡೆ ಕಬ್ಬು ಆಗಿರ್ಬೋದು, ಇನ್ನೊಂದ್ ಕಡೆ ಮೆಕ್ಕೆಜೋಳ ಆಗಿರ್ಬೋದು, ಎತ್ತಿನಾಲ ವಿಚಾರ ಸೇರಿದಂತೆ ಸಾಕಷ್ಟು ರೈತರ ವಿಚಾರಗಳನ್ನ ಒಂದ್ ಕಡೆ ಪ್ರತಿಭಟನೆ ಮತ್ತು ಸದನದ ಒಳಗೂ ಸಹ ಆ ವಿಚಾರವನ್ನ ಹೋರಾಟ ಮಾಡಲಿಕ್ಕೆ ವಿಪಕ್ಷಗಳ ನಾಯಕರುಗಳು ಒಂದ್ ಕಡೆ ಮುಂದಾಗ್ತಾ ಇರುವಂತದ್ದು. ಇನ್ನೊಂದು ಕಡೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹುದೊಡ್ಡದಾದಂತಹ ಜಟಾಪಟಿ ನಡೀತಾ ಇರುವಂತದ್ದು. ಈ ವಿಚಾರವನ್ನು ಸಹ ಸದನದಲ್ಲಿ ಪ್ರಶ್ನೆಯನ್ನ ಮಾಡುವ ಮೂಲಕ ಸರ್ಕಾರವನ್ನ ಕಟ್ಟಿ ಹಾಕಲಿಕ್ಕೆ ವಿಪಕ್ಷಗಳ ನಾಯಕರು ಈಗಾಗಲೇ ಮುಂದಾಗಿರುವಂತದ್ದು. ಆದರೆ ವಿಪಕ್ಷಗಳ ನಾಯಕರು ಈಗಾಗಲೇ ಮಾಡಿಕೊಂಡಿರ್ತಕ್ಕಂಥ ರಣತಂತ್ರಗಳ ಬಗ್ಗೆ ಕಾಂಗ್ರೆಸ್ ನಾಯಕರುಗಳಿಗೆ ಒಂದು ಮಾಹಿತಿ ಇರುವಂತದ್ದು. ಹೀಗಾಗಿ ವಿಪಕ್ಷಗಳ ನಾಯಕರುಗಳು ಒಂದು ವೇಳೆ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡಿದ್ರೆ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಸರ್ಕಾರದ ಬಲಾಬಲವನ್ನು ಪ್ರದರ್ಶನ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಸಹ ಕಾಂಗ್ರೆಸ್ ನಾಯಕರುಗಳು ಮಾಡಿಕೊಂಡಿರುವಂತದ್ದು. ವಿಪಕ್ಷಗಳ ನಾಯಕರುಗಳು ಯಾವುದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸದನದಲ್ಲಿ ಪ್ರಶ್ನೆಗಳನ್ನ ಎತ್ತಿರಬಹುದು, ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಡಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಸಹ ಈಗಾಗಲೇ ಕಾಂಗ್ರೆಸ್ ನಾಯಕರುಗಳು ಮಾಡಿಕೊಂಡಿರುವಂತದ್ದು. ಅದರ ಜೊತೆಗೇನೆ ಮಂಗಳವಾರದ ಸಿಎಲ್ಪಿ ಸಭೆಯಲ್ಲೂ ಸಹ ಇದೇ ವಿಚಾರ ಸಾಕಷ್ಟು ಚರ್ಚೆ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ವಿಪಕ್ಷಗಳ ನಾಯಕರುಗಳು ಸರ್ಕಾರದ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿ, ಯಾವುದೇ ರೀತಿಯಾದಂತಹ ಹೋರಾಟವನ್ನ ಮಾಡಲಿ ಮತ್ತು ಸದನದಲ್ಲಿ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಅದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನು ಕೊಡೋದ್ರ ಮೂಲಕ ವಿಪಕ್ಷಗಳ ನಾಯಕರುಗಳನ್ನ ಬಾಯಿ ಮುಚ್ಚಿಸಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಡಲಿಕ್ಕೆ ಈಗಾಗಲೇ ಸಿಎಲ್ಪಿ ಸಭೆಯಲ್ಲಿ ಆ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ನಾಯಕರುಗಳು ಮುಂದಾಗಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ನಾಯಕರುಗಳು ಈಗಾಗಲೇ ಒಗ್ಗಟ್ಟಿನ ಮಂತ್ರವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದನ್ನ ಈ ಸದನ ಮುಗಿಯುವವರೆಗೂ ಸಹ ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕು ಅನ್ನೋ ಒಂದು ನಿರ್ಣಯವನ್ನು ತೆಗೆದುಕೊಂಡಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ದಾನಿ ತಮ್ಮೆಲ್ಲ ಮಾಹಿತಿಗಾಗಿ.